ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬಿಡುದಿಲ್ರಪ್ಪ, ಬಿಡುದಿಲ್ಲ ಇವ್ರು. ನಮ್ಮ ಮಿರ್ಚಿ ಮಂಡಕ್ಕಿದಾಗ ಬ್ಯಾರೆಯವರು ಫಸ್ಟಿಗೆ ಎಂಟ್ರಿ ತಗೊಳಿಕ್ ಪ್ರದೀಪ್ ಈಶ್ವರ್ ಅವ್ರು ಬಿಡುದಿಲ್ಲ. ಬ್ಯಾರೆ ಎಲ್ಲಾ ನಾಯಕರ ಮೇಲೆ ಹೊಟ್ಟಿ ಕಿಚ್ಚವ್ರಿಗೆ. ಹಿಂಗಾಗಿ ದಿನಕ್ಕೊಂದು ಚಿತ್ರ ವಿಚಿತ್ರ ಸ್ಟೇಟ್ಮೆಂಟ್ ಕೊಟ್ಟು ಸುದ್ದಿ ಆಗಿರ್ತಾರ. ಈಗ ಧಾರವಾಡದಾಗ ಯುವಕರು ಉದ್ಯೋಗದ ಸಲುವಾಗಿ ಪ್ರತಿಭಟನೆ ನಡೆಸ್ಲಿಕ್ಕತ್ತಾರಲ್ಲ, ಅದಕ್ಕ ವಿದ್ಯಾರ್ಥಿಗಳು ಈ ಪ್ರತಿಭಟನೆ ಬಗ್ಗೆ ಪ್ರದೀಪ್ ಈಶ್ವರ್ ಏನ್ ಹೇಳ್ತಾರ ಗೊತ್ತಾ? ನಿನ್ನೆ ಧಾರವಾಡ ಹುಬ್ಳಿಯಲ್ಲಿ ಯುವಕರು ಉದ್ಯೋಗಕ್ಕಾಗಿ ಸ್ಟ್ರೈಕ್ ಮಾಡಿದ್ರು. ನಾನು ಕರ್ನಾಟಕದ ಯುವಕರನ್ನ ವಿನಂತಿಸ್ತೇನೆ, ನೋಡಿ, ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ, ನಿಮ್ಮ ಭವಿಷ್ಯ ನಮಗೆ ಭಾಳ ಮುಖ್ಯ. ಆ ಕಾರಣಕ್ಕೆ ಮೊನ್ನೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಈಗ ಆದಷ್ಟು ಬೇಗ, ಯಾಕೆಂದರೆ ಕಾನೂನಲ್ಲಿ ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕರಿತೀವಿ. ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಇವತ್ತು ನಡೆದಿರೋ ಪ್ರೆಸ್ ಮೀಟಲ್ಲಿ, ನಿಮ್ಮ ಜೊತೆ ನಾವಿದ್ದೀವಿ. ದಯವಿಟ್ಟು ಹೋರಾಟ ಮಾಡೋದು ತಪ್ಪು ಅಂತ ನಾವು ಖಂಡಿತವಾಗೂ ಹೇಳಲ್ಲ. ನೀವು ಮಾಡಿ, ಶಾಂತಿಯುತ ಹೋರಾಟ ಮಾಡಿ. ಯಾವುದೇ ರೀತಿ ಅಂದರೆ ಅಗ್ರೆಷನ್ಗೊಳಪಟ್ಟು FIR ದಾಖಲು ಮಾಡೋ ಹಂತಕ್ಕೆ ದಯವಿಟ್ಟು ಹೋಗೋದು ಬೇಡ. ಯಾಕೆಂದರೆ ನಿಮಗೂ ಗೊತ್ತಿದೆ, ಸರ್ಕಾರಿ ಕೆಲಸ ಆ ಮೂಮೆಂಟಲ್ಲಿ ಒಂದು FIR ಆಯಿತು ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ ನೀವು ಕೆಲಸಕ್ಕೆ ಹೋದಾಗ ಅದೆಲ್ಲ ನಿಮಗೆ ತೊಂದರೆ ಆಗಬಾರ್ದು. ಅಂದ್ರೆ ಇವ್ರ ಮಾತಿನ ಅರ್ಥ ಏನು? FIR ಹಾಕಿಸ್ಕೊಳ್ಳುವಂಗ್ ಮಾಡಬೇಡ್ರಿ ಅಂತ. ಇಂಡೈರೆಕ್ಟ್ ಆಗಿ ನಿಮ್ಮ ಮೇಲೆ ಏನಾರ FIR ಹಾಕಿದ್ರೆ ನಿಮ್ಮ ಸರ್ಕಾರಿ ಕೆಲಸದ ಆಸೆ ನೀವು ಬಿಡ್ಬೇಕಾಗ್ತದ ಅಂತ ಹೇಳಿ ಧಮಕಿ ಹಾಕೋದು ಇವ್ರು. ಇನ್ನು DCM DK ಶಿವಕುಮಾರ್ ಅವರು ಯುವಕರು ಉದ್ಯೋಗ ಕೇಳಿದ್ರ 3,000 ರೂಪಾಯಿ ಕೊಡ್ತಾರಂತ, ಅದು ಯುವ ನಿಧಿ ಹೆಸರ್ನ್ಯಾಗ. ಅದು ಎಷ್ಟು ಮಂದಿಗೆ ತಲುಪೈತೋ ಏನೋ ಯಾರಿಗ ಗೊತ್ತ ಹೇಳ್ರಿ. ಅದಕ್ಕೆ ಯುವಕರು ಸುಮ್ ಕುಂತಿಲ್ಲ. ಯಾರಿಗ್ ಬೇಕ್ರಿ ಯುವ ನಿಧಿ, ಯಾರಿಗ್ ಸಿಕ್ಕೈತಿ, ನಮಗ್ ಕೆಲ್ಸ ಕೊಡ್ರಿ, ನಾವು ದುಡಿದು ಗಳಿಸ್ತೀವಿ ಅಂತ ಫುಲ್ ಸಿಟ್ಟಿನ್ಯಾಗ ಯುವಕರೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ಲಿಕ್ಕತ್ತಾರ. ನಾವು ಮಾಡ್ತಾ ಇದೀವಿ, ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಇವರು ಯುವ ನಿಧಿ ಕೊಟ್ಟಿರೋ ಯಾರಿಗೆ ಕೊಟ್ಟಿರೋ ಯುವ ನಿಧಿ? ಇಲ್ಲಿ ಯುವ ನಿಧಿ ಯಾರು ಡಿಗ್ರಿ ಮುಗಿಸ್ 4-5 ವರ್ಷ ಧಾರವಾಡ ಸಹಾಯ ಕುಂತಾರಲ್ಲ, ಮನೆ ಬಿಟ್ಟು ಮಗ ಬಿಟ್ಟು ಇಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಏನ್ ಮಾಡ್ತೀವಿ ನಮಗ್ ಗೊತ್ತು. ಮನೆ ಬಿಟ್ಟು ತಿನ್ನ ಕೂಲಿಲ್ಲ, ಇಲ್ಲಿ ಎಲ್ಲಿ ಬೇಕು ತಿಳ್ಕೊಂತ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓದೋದು ಎಷ್ಟು ಕಷ್ಟ ಅಂತ ಗೊತ್ತು ನಿಮ್ ಧಾರವಾಡದಾಗ. ದಿನ ದಿನ ಎಲ್ಲ ಬೆಲೆಗಳು ಏರ್ತಾ ಇದಾವೆ. ಇಲ್ಲಿ ಯುವಕರಿಗೆ ಒಂದು ನೇಮಕಾತಿ ಮಾಡಕ್ಕಲ್ಲ ಅಂದ್ರೆ ಇನ್ನು ರಾಜ್ಯ ಸರ್ಕಾರ ಆಯೋಗ ಶಿಕ್ಷಣ ಮಂತ್ರಿ 84 ಪೋಸ್ಟ್ ಗೋವಿಂದ ಗೌಡ್ರು, ನಮ್ಮ ಅಪ್ಪ ಹೇಳ್ತಿದ್ರು, ಗೋವಿಂದ ಗೌಡ್ರು 1 ಲಕ್ಷ ಪೋಸ್ಟ್ ತುಂಬಿದ್ರು, ಶಿಕ್ಷಕರ ಪೋಸ್ಟ್ ತುಂಬಿದ್ರು. ಯುವಕರ ಶಾಪ ಎಂತ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗ್ಲಿಕ್ಕೆ ಧಾರವಾಡದಿಂದ ಶಾಪ ಹಾಕ್ಲೇಬೇಕಾಗ್ತದ ಬಿಡ್ರಿ. ಮತ್ ಏನ್ರಿ, ನಮ್ಮ ಕನ್ನಡಿಗರು ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡ್ಲಿಕ್ಕೆ ಆಗಾಕತ್ತಿಲ್ಲ. ಆದ್ರೆ ಇನ್ನೊಂದು ಕಡೆ ಈ ಉರ್ದು ಭಾಷಿಕರ ಮ್ಯಾಲ ಅದ್ ಏನ್ ಎಕ್ಸ್ಟ್ರಾ ಸ್ಪೆಷಲ್ ಪ್ರೀತಿನೋ ನಾ ಕಾಣೆ. ಮೊನ್ನಷ್ಟೇ ಸರ್ಕಾರಿ ಶಾಲ್ಯಾಗ ಉರ್ದು ಭಾಷೆ ಕಡ್ಡಾಯ ಅಂತ, ಉರ್ದು ಭಾಷೆಗೂ ಆದ್ಯತೆ ಕೊಡ್ಬೇಕಂತ ಅದೇನ ಶುರು ಹಚ್ಕೊಂಡಿದ್ರು. ಈಗ ನೋಡಿದ್ರ ಸರ್ಕಾರಿ ಆಹ್ವಾನ ಪತ್ರಿಕೆ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಉರ್ದು ಭಾಷೆದಾಗ ಪ್ರಿಂಟ್ ಆಗ್ತೈತೆ ಅಂದ್ರ ತಗೊಳ್ರಿ ನೀವು ಎಲ್ಲಿಗೆ ಬಂತಂದ. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಐತಿ, ಇನ್ನು ಅದನ್ನು ಏನು ಉರ್ದು ಮಾಡ್ಲಿಕ್ಕೆ ಹೊಂಟಾರೋ ಯಾರಿಗ ಗೊತ್ತು. ಒಂದ್ ಕಡೆ ಕನ್ನಡ ಭಾಷೆ ಅಭಿವೃದ್ಧಿಗೆ 32 ಕೋಟಿ ರೊಕ್ಕ ಕೊಟ್ರೆ, ಮತ್ತೊಂದ್ ಕಡೆ ಉರ್ದು ಭಾಷೆ ಸಲುವಾಗಿ 106 ಕೋಟಿ ಅನುದಾನ ಕೊಡ್ತಾರ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಲಿಕ್ಕೆ ಹೋಗಿ ಕನ್ನಡಕ್ಕೆ ಅನ್ಯಾಯ ಆದ್ರ ಕನ್ನಡಿಗರ ಸುಮ್ಮನೆ ಕುಂದರಬಾರ್ದಂತೀನಿ ನಾನು. ಇದ್ರ ವಿರುದ್ಧ ದನಿ ಎತ್ತಬೇಕು. ಇನ್ನು ರಾಹುಲ್ ಗಾಂಧಿ ಇವರ ಅನುಯಾಯಿಗಳು ಏನ್ ಮಾಡಿದ್ರು AI ಸಮಿಟ್ನ್ಯಾಗ? ಯಪ್ಪ, ನಂಗಾ ಪ್ರತಿಭಟನೆ, ಅವ್ರ ತಲಿನೂ ಹಂಗೆ ನಂಗಾಯ್ತು ಅಂತ ಬಹಳ ಮಂದಿ ಬೈಲಿಕತ್ತಾರ. ಅಷ್ಟೇ ಅಲ್ಲ, ಮಂದಿ ಬೈದ್ ಬಿಡ್ರಿ, ಅವ್ರದೇ ಪಕ್ಷದ ನಾಯಕರು, ಅವ್ರದೇ ಮೈತ್ರಿಕೂಟದ ನಾಯಕರೆಲ್ಲ ವಿರೋಧ ವ್ಯಕ್ತಪಡಿಸ್ಲಿಕ್ಕತ್ತಾರ. ಮಾಜಿ ಕೇಂದ್ರ ಮಂತ್ರಿ ಮಾರ್ಗರೆಟ್ ಆಳ್ವಾ ಅವ್ರು ಅದಾರಲ್ಲ, ಈ AI ಸಮಿಟ್ನ್ಯಾಗ ಕಾಂಗ್ರೆಸ್ ಮಾಡಿದಕ್ಕ ನನಗೆ ಬಹಳ ಅಸಹ್ಯ ಅನ್ಸ್ಲಿಕ್ಕತ್ತದ, ಶಿಸ್ತು ಜವಾಬ್ದಾರಿಯಿಂದ ವರ್ತಿಸ್ಬೇಕಾಗಿತ್ತು ಅಂತ ಅವ್ರು ಹೇಳ್ತಾರ. ಇಲ್ಲಿ ಮತ್ತೊಬ್ರು ಮಾತಾಡ್ತಾರ, ಹಿಂಗೆ ಏನಾರ ಹುಚ್ಚುಚಾರ ಮುಂದುವರೆದ್ರ ಈ ಇಂಡಿ ಮೈತ್ರಿಕೂಟ ರಾಹುಲ್ ನಾಯಕತ್ವಕ್ಕೆ ಬೆಂಬಲ ಕೊಡುದ ಬಿಟ್ಟು ಬಿಡ್ತೀವಿ ನಾವು. ಇದ್ರಾಗ ಇಂಡಿ ಮೈತ್ರಿಕೂಟದಾಗ ಐನೂ ಉಳಿಯಲ್ಲ, ಎನ್ನೂ ಉಳಿಯಲ್ಲ, ಡಿನೂ ಉಳಿಯಲ್ಲ, ಐನೂ ಉಳಿಯಲ್ಲ ಅಂತ ಹೇಳಿ ಮಣಿಶಂಕರ್ ಅಯ್ಯರ್ ಅವ್ರು ಮಾತಾಡ್ತಾರ. ಅಲ್ಲ, ವಿರೋಧ ಪಕ್ಷದ ನಾಯಕನ ಪರಿಸ್ಥಿತಿ ಹಿಂಗಾದ್ರ ಇದೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಿತಿ ಅಂತೂ ಕೇಳುದೇ ಬ್ಯಾಡ ಅಂತೀನಿ ನಾನು. ಪಾಪ ಇಷ್ಟು ಹಿರಿಯರ್ ಅದಾರ, ಖರ್ಗೆ ಸಾಹೇಬ್ರು ಇಂತಹ ದೊಡ್ಡ ಸ್ಥಾನದಾಗದಾರ, ಇನ್ನ ಸಹಿತ ಸ್ಟೇಜ್ ಮೇಲೆ ನಿಂತ ನೀವು ಕೇಳಿಸ್ಕೊಂಡ್ರ ನಾವ್ ಮಾತಾಡ್ತೀನಿ ಅಂತ ಅಲ್ಲಿಗತ್ತಾರ ಅಂದ್ರ ತಿಳ್ಕೊರಿ ನೀವು. ಮತ್ತೆ ಬೇರೆ ಎಲ್ಲೋ ಅಲ್ರಿ, ತಮ್ಮದೇ ಪಕ್ಷದ ಕಾರ್ಯಕ್ರಮ ಅದು, ಅವ್ರದೇ ಪಕ್ಷದ ಕಾರ್ಯಕರ್ತರು ಇವ್ರ ಮಾತನ್ನ ಕಿವ್ಯಾಗೆ ಹಾಕೊಳಕ್ ತಯಾರಿಲ್ಲ, ಲಕ್ಷ್ಯ ಕೊಡ್ಲಿಕ್ ತಯಾರಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಪಾಪ? ಎಷ್ಟ್ ಇನ್ಸಲ್ಟ್ ಹೇಳ್ರಿ.
अरे भाई आप अगर सुनेंगे तो मैं बोलता हूं। शांत हो गए। सिंध ಆದ್ರೆ ಖರ್ಗೆ ಸಾಹೇಬ್ರ ಮಾತು ಕೇಳಿಸ್ಕೊಂಡಿದ್ದು ಅದಕ್ಕೆ ಸ್ಪಂದಿಸಿದ್ದು ಯಾವಾಗ ಗೊತ್ತಾ? ಮೋದಿ ಹೆಸರು ಹೇಳಿದಾಗ ಕಾಂಗ್ರೆಸ್ ರ್ಯಾಲಿನ್ಯಾಗ ಮೋದಿ ಸರೆಂಡರ್ ಅಂತ ಹೇಳಿಸ್ಬೇಕಲ್ಲಿಗತ್ತಾರ. ಮೋದಿ ಜಿಂದಾಬಾದ್ ಅಂದ್ ಬಿಡ್ತಾರ ಮಂದಿ. ಛೇ 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 ಛೇ, ಇಷ್ಟು ಇನ್ಸಲ್ಟ್ ಆಗ್ಬಾರ್ದ್ರಿ. मैं और भी एक बोलूंगा, आपको बोलना पड़ेगा। नरेंद्र मोदी। मैं और भी एक बोलूंगा, आपको बोलना पड़ेगा। नरेंद्र मोदी। मैं और भी एक बोलूंगा, आपको बोलना पड़ेगा। नरेंद्र मोदी। अरे सरेंडर मोदी बोलो भाई। नरेंद्र मोदी। ಹಾ, ಯಾರ ಹೆಸರು ಬಂದಾಗ ಮಂದಿ ಜಾಗೃತರಾಗ್ತಾರ, ಮಂದಿ ಪ್ರೀತಿ ಕೊಡ್ತಾರಂತ ಖರ್ಗೆ ಅವರಿಗೂ ಅರಿವಿಗೆ ಬಂದಿರ್ತೈತಿ. ಆದ್ರೆ ಏನೋ ಗೊತ್ತಿಲ್ಲಾರ್ದಂಗ ಸುಮ್ನೆ ಇರ್ತಾರ ಬಿಡ್ರಿ. ಇನ್ನು ಈ ರಾಹುಲ್ ಗಾಂಧಿ ಫಾಲೋವರ್ಸ್ ಎಂತೆಂಥವ್ರು ಇರ್ತಾರಂತ ಹೇಳಿ ನೋಡಿ ನನಗೆ ವಿಚಿತ್ರ ಆಯ್ತು. ಇಲ್ಲಿ ಒಬ್ರು ಮಾತು ಕೇಳ್ದ, ಜೀತು ಪಟವಾರಿ ಅಂತ. ಇವರು ಕಾಂಗ್ರೆಸ್ ಮಧ್ಯಪ್ರದೇಶ ಸರ್ಕಾರದಾಗ ಉನ್ನತ ಶಿಕ್ಷಣದ ಮಂತ್ರಿ ಆದವರು. ಈಗ ಸಂಸದರದಾರ, MP ಅದಾರ. ಅಷ್ಟೇ ಅಲ್ಲ, ಆ ಮಧ್ಯಪ್ರದೇಶದ ರಾಜ್ಯ ಅಧ್ಯಕ್ಷರದಾರ. ಇವರಿಗೆ ಸರೆಂಡರ್ ಅಂತ ಅನ್ಲಿಕ್ ಬರ್ಲಾಗ್ಯದ. ಮೋದಿ ಸರೆಂಡರ್ ಅನ್ಲಿಕ್ ಹೋಗಿ ಮೋದಿ ಸಿಲಿಂಡರ್ ಅಂತಾರ. ಇನ್ನು ಮತ್ತೊಬ್ರದಾರಪ್ಪ, ಇವ್ರೇನೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಈ ಟ್ರೇಡ್ ಡೀಲ್ ವಿರೋಧ ವ್ಯಕ್ತಪಡಿಸ್ಲಿಕ್ಕತ್ತಾರಲ್ಲ ಎಲ್ಲರೂ ಕೂಡಿ. ಅದು ಯಾಕಂತ ಅವ್ರ ಬಾಯಿಂದ ಕೇಳ್ಬೇಕು ನೀವು ಒಂದ್ಸಲ. ಏನ್ ಹೇಳ್ತಾರ ಗೊತ್ತಾ? ಈ ಟ್ರೇಡ್ ಡೀಲ್ ನಿಂದ ಅಮೆರಿಕಾಗ ನಷ್ಟ ಆಗ್ಲಿಕ್ಕತ್ತದಂತ. ತಗೊಳ್ರಿ, ಪಕ್ಕ ಪಕ್ಕ ರಾಹುಲ್ ಗಾಂಧಿ ಫಾಲೋವರೇ ಇವ್ರು. ಹಿಂಗ ಅಸಂಬದ್ಧ ಅಸಮಂಜಸ ಮಾತಾಡೋದು, ಅರ್ಧಂಬರ್ಧ ತಿಳ್ಕೊಳ್ಳೋದು. ವಾಹ್, ನಾಯಕನಿಗೆ ತಕ್ಕ ಹಿಂಬಾಲಕರು ನೋಡ್ರಪ್ಪ. ಇವರೆಲ್ಲರೂ ಕೂಡಿ ಏನೇನು ಮಾಡ್ತಾರೋ, ಏನೇನು ಉದ್ಧಾರ ಮಾಡ್ತಾರೋ ನೋಡೋಣಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.